ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ? ನೋಡಿ, ಇದೆ ಫಾಲ್ ಸೀಸನ್ನು. ಸೊ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ ಫಾಲು. ಇದೊಳ್ಳೆ ಬ್ರೇಕ್ ಬಿಟ್ವೀನ್ ಸಮ್ಮರ್ ಅಂಡ್ ವಿಂಟರ್ ತರ ಶಾರ್ಟ್ ಬ್ರೇಕ್. ಬಟ್ ಇಟ್ಸ್ ಬ್ಯೂಟಿಫುಲ್. ನಾವು ರಿಯಲ್ ಆಗಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಾನು ರೆಡಿ ಆಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೇಲಿ ಒಂದು ಚೋಟು ಇದೆ. ನನ್ನ ಮಗ 4 ಇಯರ್ಸ್, ಅವನಿಗೆ ಆಲ್ಮೋಸ್ಟ್ ಓಂಕಾರ್ ಅಂತ. ಅವನಿಗೆ ಸೂಪರ್ಮ್ಯಾನ್ದು ಹ್ಯಾಲೋವಿನ್ ಕಾಸ್ಟ್ಯೂಮ್ ಬೇಕಂತೆ. ಸೊ ಸಾರು ಸೂಪರ್ಮ್ಯಾನ್ ಬಿಟ್ರೆ ಬೇರೆ ಏನು ಹಾಕೊಳ್ಳಲ್ವಂತೆ. ಸೊ ಆನ್ಲೈನಲ್ಲೆಲ್ಲ ನೋಡಿದೆ, ಸಿಗ್ಲಿಲ್ಲ. ಇಲ್ಲೇ ಕ್ಲೋಸಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರಬೇಕು. ಸೊ ಹ್ಯಾಲೋವಿನ್ ಅಂದ್ರೆ ಏನು, ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ, ಟ್ರಿಕ್ ಆರ್ ಟ್ರೀಟ್ ಏನೇನೋ ಇದೆ ಕಾನ್ಸೆಪ್ಟು. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಅದೆಲ್ಲ. ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ, ಸೊ ನಂದು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನನ್ನ ಚಾನಲ್ಲು ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಅಂತ ಹೇಳಿದ್ದೆ. ಸೊ ಇದ್ರಲ್ಲಿ ಏನಪ್ಪ ಪ್ರಾಬ್ಲಮ್ಸ್ ಇದೆ ಅಂತ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ನೆಕ್ಸ್ಟ್ ನಾನು ಅದನ್ನೇ ಮಾತಾಡ್ತೀನಿ. ನಿಮಗೆ ನೆನ್ಪಿದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಾವೇನಾದ್ರೂ ಟಾಯ್ಸೋ ಅಥವಾ ಬಟ್ಟೆನೋ ಅಥವಾ ಏನೋ ಗಿಫ್ಟ್ ಬೇಕು ಅಂತ ನಮ್ಮ ಪೇರೆಂಟ್ಸ್ನ ಕೇಳಿದ್ರೆ ಅವರು ಎಷ್ಟು ಫಾಸ್ಟಾಗಿ ನಮಗೆ ಕೊಡಿಸ್ತಾ ಇದ್ರು. ಫಸ್ಟ್ ಸ್ವಲ್ಪ ದಿನ ಅವ್ರ ಹತ್ರ ದಿನಾನು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಆಮೇಲೆ ಅವ್ರು ಏನೋ ಒಂದು ಟಾರ್ಗೆಟ್ ಸೆಟ್ ಮಾಡ್ತಾ ಇರ್ತಾ ಇದ್ರು. ಅಂದ್ರೆ ನಿನ್ ಕ್ಲಾಸಲ್ಲಿ ಫಸ್ಟ್ ಬರಬೇಕು, ಯಾವುದೋ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು, ಆಮೇಲೆ ಕೊಡಿಸ್ತೀನಿ ಅಂತ. ಅದಾದ್ಮೇಲೆ ನಾವು ಅದನ್ನ ಅಚೀವ್ ಮಾಡಾದ್ಮೇಲೆ ಟಾರ್ಗೆಟ್ನ ಅವ್ರು ಏನ್ ಮಾಡ್ತಾ ಇದ್ರು, ಮತ್ತೆ ನಾವು ಅದನ್ನ ಪ್ರೋಗ್ರೆಸ್ ಶೀಟ್ ತಗೊಂಡೋಗಿ ಅವ್ರಿಗೆ ತೋರಿಸಿ ಇನ್ನೊಂದ್ 2-3 ವಾರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ನಮಗೆ ಕೊಡಿಸ್ತಾ ಇದ್ರಲ್ವಾ. ಸೊ ಏನೇ ಟಾಯ್ಸ್ ಕೊಡ್ಸಿರ್ಲಿ ನಮ್ಗೆ, ಟಾಯ್ಸ್ ಬಟ್ಟೆನೆಲ್ಲ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನಾವು. ಅದನ್ನ ಕ್ಲೀನ್ ಮಾಡ್ತಾ ಇದ್ವಿ, ಅದನ್ನ ಇಟ್ಕೊಳ್ತಾ ಇದ್ವಿ. ನಾನು ಇವಾಗ್ಲೂ ಯಾರ್ದಾದ್ರೂ ಮನೆಗೆ ಹೋದ್ರೆ ಕೆಲವೊಬ್ರು ಮನೇಲಿ ಅವ್ರ ಮಕ್ಳದು ಟಾಯ್ಸ್ ಅನ್ನು ಕೂಡ ಶೋಕೇಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಅಷ್ಟು ಅಂದ್ರೆ ಪ್ರೀಶಿಯಸ್ ಆಗಿ ನಾವು ಅದನ್ನ ನೋಡ್ಕೊಳ್ತಾ ಇರ್ತಿದ್ವಿ. ಆದ್ರೆ ಈಗಿನ ಜನರೇಷನ್ ಕಿಡ್ಸಿಗೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ. ಇವಾಗ ನನ್ನ ಮಗ ಜಸ್ಟ್ 4 ಇಯರ್ಸ್, ಅವ್ನಿಗೆ ನನ್ನ ಹತ್ರ ಬಂದ್ ಕೇಳೋದೇನಂದ್ರೆ, ವೆನ್ ಆರ್ ವಿ ಗೋಯಿಂಗ್ ಫಾರ್ ಶಾಪಿಂಗ್, ಟಾಯ್ ಶಾಪಿಂಗ್ ತರ. ಸೊ ಅವಾಗ ಏನಂದ್ರೆ, ನಾವು ಒಂಥರ ವೀಕ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ದಂಗೆ ನಾವು ಟಾಯ್ ಶಾಪಿಂಗು ಮಾಡಬೇಕು. ಅದಾದ್ಮೇಲೆ ನಾನು ಅವನನ್ನ ಟಾಯ್ ಶಾಪಿಗೆ ಕರ್ಕೊಂಡು ಹೋದ್ರೆ 1 ಅವರ್ ಸ್ಟ್ರಗಲ್ ಅಲ್ಲಿ. ಸೊ ಏನ್ ಮಾಡ್ತಾನೆ, ಎಲ್ಲಾ ಕಡೆನೂ ನೋಡ್ತಾನೆ, 1-2 ಟಾಯ್ ಎತ್ಕೊಳ್ತಾನೆ, ಹಿಂಗ್ ವಾಕ್ ಮಾಡ್ತಿರ್ತಾನೆ. ಆಮೇಲೆ ಸಡನ್ ಆಗಿ ನೋ 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 ನಾಟ್ ದಿಸ್ ಟಾಯ್ ಅಂತಾನೆ. ಮತ್ತೆ ಹೋಗ್ತಾನೆ, ಮತ್ತೆ 2-3 ಪಿಕ್ ಮಾಡ್ತಾನೆ, ಬರ್ತಾ ಇರ್ತಾನೆ, ಮಾಮಿ ನಾಟ್ ದಿಸ್ ಕಲರ್ ಅಂತಾನೆ. ಮತ್ತೆ ಹೋಗ್ತಾನೆ, ಹೆಂಗೋ ಕನ್ವಿನ್ಸ್ ಮಾಡಿ ಅವನ್ನ ಬಿಲ್ ಮಾಡಿ ಅದನ್ನ ಅವನನ್ನ ಕರ್ಕೊಂಡ್ ಕಾರಲ್ಲಿ ಕೂರ್ಸಿದ ತಕ್ಷಣ ಎಲ್ಲೋ ಬಿಸಾಕ್ಬಿಡ್ತಾನೆ ಅದನ್ನ. ಅವನು ನೆಕ್ಸ್ಟ್ ಮತ್ತೆ ಇನ್ನೇನಂದ್ರೆ, ವೆನ್ ಆರ್ ವಿ ಗೋಯಿಂಗ್ ನೆಕ್ಸ್ಟ್ ಟೈಮ್. ಸೊ ಅವನಿಗೆ ಏನು ಅದ್ರದ್ದು ಇಂಪಾರ್ಟೆನ್ಸೇ ಇಲ್ಲ. ಅವನಿಗೆ ಯಾವಾಗ ಅವ್ನ ಟಾಯ್ ಬಗ್ಗೆ ಪೊಸೆಸಿವ್ನೆಸ್ ಬರುತ್ತೆ ಅಂದ್ರೆ, ಇನ್ನೊಂದು ಕಿಡ್ ಯಾರೋ ಬಂದು ಅದನ್ನ ಮುಟ್ದಾಗ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಯಾವ ದಿನನೂ ಇಲ್ಲ. ಏನ್ ರೀಸನ್ ಇದಕ್ಕೆ ಅಂದ್ರೆ, ನಾವು ಅಷ್ಟೊಂದು ಥಿಂಗ್ಸ್ನ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಪ್ರತಿ ವೀಕು ಅವ್ರು ಕೇಳ್ದಾಗೆಲ್ಲ ಅದನ್ನ ಕೊಡಿಸ್ಬಿಡ್ತೀವಿ, ವಿತೌಟ್ ಈವನ್ ಅವ್ರು ಏನು ಎಫರ್ಟ್ ಆಗ್ತೇನು ಕೂಡ ಕೊಡಿಸ್ಬಿಡ್ತೀವಿ. ಇದು ಒಳ್ಳೇದಾ ಕೆಟ್ಟದ್ದ? ಸೊ ಇದು ಏನಕ್ಕೆ ಆಗ್ತಾ ಇದೆ? ಮಕ್ಳುಗಳು ಇವಾಗ ಎಕ್ಸ್ಪೋಸ್ ಟು ಫೋನ್ಸ್, ಎಕ್ಸ್ಪೋಸ್ ಟು ಟಿವಿ, ಅವರು ಟಾಯ್ ರಿಲೇಟೆಡ್ ವಿಡಿಯೋಸ್ ನೋಡ್ತಿರ್ತಾರೆ, ಯಾವ ಟಾಯ್ ನೋಡಿದ್ರು ಬೇಕು ಅಂತಾರೆ. ಇಟ್ಸ್ ಬಿಕಾಸ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅವ್ರು ಯೂಸ್ ಮಾಡೋದ್ರಿಂದನ. ಸೊ ನಾನಂತೂ ಫಸ್ಟ್ ಟೈಮ್ ಪೇರೆಂಟು, ನನಗೆ ಅಷ್ಟು ಅನುಭವ ಇಲ್ಲ. ಬಟ್ ಯಾರಿಗಾದ್ರೂ ಇದ್ರ ಬಗ್ಗೆ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ, ಇದಕ್ಕೇನಾದ್ರೂ ಸೊಲ್ಯೂಷನ್ ಇದ್ರೆ, ಈಸ್ ಇಟ್ ಅ ಪ್ರಾಬ್ಲಮ್ ಇನ್ ದ ಫ್ಯೂಚರ್, ಅವ್ರನ್ನ ಹೆಂಗೆ ಅವ್ರಿಗೆ ರಿಯಲೈಸ್ ಮಾಡಿಸೋದು, ಏನಾದ್ರು ಟ್ರಿಕ್ಸ್ ಅಥವಾ ಏನಾದ್ರು ಇದ್ರೆ ಪ್ಲೀಸ್ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಬಿಕಾಸ್ ಫಸ್ಟ್ ಟೈಮ್ ಪೇರೆಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಟಿಪ್ಸು. ಸೊ ಅದು ಬಿಟ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಶಾಪಿಗೆ, ನೋಡೋಣ ಶಾಪ್ ಅವ್ರ ಪರ್ಮಿಷನ್ ಕೊಟ್ರೆ ನಾನು ನಿಮ್ಮನ್ನು ಕೂಡ ತೋರಿಸ್ತೀನಿ ಅಲ್ಲೆಲ್ಲ ಹೆಂಗಿರುತ್ತೆ ಕಾಸ್ಟ್ಯೂಮ್ಸ್ ಅಂತ ಎಲ್ಲ. ಫೈನಲಿ ನಾವು ಶಾಪ್ನ ರೀಚ್ ಆದ್ವಿ. ಇದೆ ಪಾರ್ಟಿ ಸಿಟಿ, ನೋಬಡಿ ಹ್ಯಾಸ್ ಮೋರ್ ಪಾರ್ಟಿ ಫಾರ್ ಲೆಸ್. ಸೊ ಯು ಹ್ಯಾವ್ ಟು ಪೇ ಮೋರ್ ಮನಿ ಅಂತ ಅದ್ರ ಅರ್ಥ. ಬನ್ನಿ ಒಳಗೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ನೋಡಿ, ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಶಾಪ್ ಇದು. ನೋಡಕ್ ತುಂಬಾ ಈ ಕಡೆಯಿಂದ ಹೋಗೋದು. ಇಲ್ಲಿ ನೋಡಿ, ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಕಲಿಯಕ್ಕಿದ್ದಾರೆ. ನಮ್ಮ ಮನೆಗೆ ಇದನ್ನ ತಗೊಂಡ್ರೆ ನಮ್ಮಮ್ಮ
ನಮ್ಮಮ್ಮ ಪೊರ್ಕಿಲೇ ಹೊಡಿತಾರೆ ಅನ್ಸುತ್ತೆ ಮೋಸ್ಟ್ಲಿ ಇದನ್ನ ತಗೊಂಡು. ಇಲ್ಲ ನೀನೇ ತಗೊಂಡೋಗಿದ್ರೆ ನಮ್ಮ ಮನೆಗೆ ಎದ್ರುಕೊಂಡ್ಬಿಟ್ಟು ಒಂದ್ ಪೂಜೆ ಮಾಡಿಸ್ಬಿಡ್ತಾರೆ ನಮ್ಮ ಮನೇಲಿ. ಇಲ್ಲೆಲ್ಲ ಜನ ಇದನ್ನೆಲ್ಲ ಇಟ್ಕೊಂಡು ಹಬ್ಬ ಮಾಡ್ತಾರೆ, ಒಳ್ಳೆ ಪಕ್ಷ ಮಾಡ್ದಂಗೆ ಇದೆ ನೋಡಿ ಇದೆಲ್ಲ. ಯಾಕೆ ಅವನು ತೋರಿಸ್ತೀವಿ ಹೆಂಗಿದೆ ನೋಡಿ ಇದು. ಈ ತರ ಮನೆ ಮುಂದೆ ಇಟ್ರೆ ನನ್ನ ಹತ್ರ ನನ್ನ ಮಗಂಗೆ ಸೂಪರ್ ಹೀರೋ ಕೊಡ್ಸೋದು ಅನ್ಕೊಂಡು ಬಿಡಲ್ಲ ನೋಡಿ. ಈ ಥರ ಕೋಡ್ಸ್ ಹಾಕಿದ್ದಾರೆ. ಸೊ ಈ ಕೋಡ್ಸ್ ಎಲ್ಲ ಇಟ್ಕೊಂಡು ಅವ್ರ ಹತ್ರ ಹೋಗಿ ಕೇಳಬೇಕಂತೆ, ಸ್ಟಾಫ್ ಹತ್ರ ಎಲ್ಲ ಅವ್ರು ಕೊಡ್ತಾರಂತೆ. ಬಟ್ ನೋಡಿ ಎಷ್ಟಿದೆ ಕಾಸ್ಟ್ಯೂಮ್ಸ್ ನೋಡಿ. ಅಯ್ಯಬ್ಬ, ಹ್ಯಾಲೋವಿನ್ ಅನ್ನೋದನ್ನ ಒಳ್ಳೆ ಬಿಗ್ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಭೂತಾರಾಧನೆ ಅಂತ ಕರಿಬೋದಾ? ಬರೀ ಸ್ಕೇರಿ ಥಿಂಗ್ಸೇ ಇದ್ದಾವೆ ನೋಡಿ. ಇವೆಲ್ಲ ಅದನ್ನ ಅದು ಸ್ಕೇರಿಯಾಗಿ ಮಾಡೋದು ನೋಡಿ. ಇಲ್ಲಿ ಮೇಕಪ್ ಕಿಟ್ ನೋಡಿ, ಇಲ್ಲಿ ನೋಡಿ ಮೇಕಪ್ ಕಿಟ್ ಹೆಂಗಿದೆ. ಹಿಂಗೆ ಹಿಂಗೆಲ್ಲ ಮೇಕಪ್ ಮಾಡ್ಕೊಂಬೋದು ನಾವು. ನನ್ನ ಮಗ ಇದು ಇದನ್ನೆಲ್ಲ ಹಿಂಗೆ ಮೇಕಪ್ ಮಾಡೋಕ್ಕಂತ ಇಟ್ಟಿರೋದು. ಇದೇ ಫಸ್ಟ್ ಟೈಮು ನಾನು ಕೂಡ ನೋಡ್ತಾ ಇರೋದು. ಇಷ್ಟೊಂದು ಕಾಸ್ಟ್ಯೂಮ್ಸ್ ಇದೆ ಹ್ಯಾಲೋವಿನ್ಗೆ ಅಂತ. ಇದು ಬ್ಲ್ಯಾಕ್ ಮ್ಯಾಜಿಕ್ ಕಾಸ್ಟ್ಯೂಮ್. ಸಾರಿ. ಫೈನಲಿ ಹ್ಯಾಲೋವಿನ್ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಕೊನೆಗೂ ಓಮಿಗೆ ಸೂಪರ್ಮ್ಯಾನ್ ಕಾಸ್ಟ್ಯೂಮ್ ಸಿಗಲಿಲ್ಲ. ಹೆಂಗೋ ಬ್ಯಾಟ್ಮನಿಗೆ ಕನ್ವಿನ್ಸ್ ಮಾಡಿದೆ. ಸೊ ಫುಲ್ ಟಯರ್ಡ್ ಆಗೋಯ್ತು. ನೆಕ್ಸ್ಟ್ ಈ ಫ್ರೈಡೇನೇ ಹ್ಯಾಲೋವಿನ್ನು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹ್ಯಾಲೋವಿನ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ಅವಳ ಮಗಳು ಓಮಿ ಟ್ರಿಕ್ ಆರ್ ಟ್ರೀಟ್ಗೆ ಹೋಗ್ತಾರೆ. ಸೊ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ವಿಡಿಯೋ ಹೆಂಗೆ ಬರುತ್ತೆ ಅಂತ. ಐ ಹೋಪ್ ಈ ವಿಡಿಯೋನ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.